Hello guys, welcome back to my channel Arpita Vlogs. Guys, ನಾನು ಈಗ ಲಂಚ್ ಮುಗಿಸ್ಕೊಂಡು ನಾನು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದೆ. ಇಷ್ಟೊತ್ತನ ನಾನು ಸ್ವಲ್ಪ ವರ್ಕ್ನಲ್ಲಿ ಬ್ಯುಸಿ ಇದೆ. ಸೊ ಗೈಸ್, ನಾನು ನಿಮಗೆ ಏನು ಹೇಳಬೇಕು ಅಂತ ಬಂದಿದ್ದೀನಿ ವಿಡಿಯೋದಲ್ಲಿ ಅಂದರೆ, ನಾನು ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ನಾನು ಯೂಸ್ ಮಾಡಿ ಅಂತ ಹೇಳ್ತೀನಿ. ತುಂಬ ಜನ ಅದಕ್ಕೆ ಕಮೆಂಟ್ ಮಾಡ್ತಿದ್ದಾರೆ, ಏನಕ್ಕೆ ನೀವು ತುಂಬ ಪ್ರಾಡಕ್ಟ್ಸ್ ಹೇಳ್ತಾ ಇದ್ದೀರಾ ಹಾಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಬಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ತಾನೇ ನಿಮ್ಗೆ ಏನಾದರೂ ರಿಸಲ್ಟ್ ಬರೋದು. ಸುಮ್ಮನೆ ಹಾಗೆ ಬಾ ಅಂತಂದರೆ ಅಂತೂ ನೀವು ಹುಟ್ಟಿದಾಗ್ಲಿಂದ ಬೆಳ್ಳಗಿದ್ರೆ ಇಟ್ಸ್ ಓಕೆ, ನೀವು ಚೆನ್ನಾಗೇ ಇರ್ತೀರಾ. ಹುಟ್ಟಿದಾಗ್ಲಿಂದ ಬೆಳ್ಳಗಿಲ್ಲ ಆ್ಯಂಡ್ ನಮ್ಮದೊಂಥರ ಡಸ್ಕಿ ಸ್ಕಿನ್ ಇದೆ, ಒಂಚೂರು ನಮಗೆ ಬೆಟರ್ ಸ್ಕಿನ್ ಆಗಬೇಕು, ಪಿಂಪಲ್ಸ್ ಇದೆ, ಆ್ಯಕ್ನಿ ಇದೆ, ಒಂಚೂರು ಬೆಟರ್ ಆಗಬೇಕು ಅಂದರೆ ಎಲ್ಲ ಯೂಸ್ ಮಾಡಲೇಬೇಕು, ಏನು ಹಾಗೆ ಬರೋದಿಲ್ಲ. ಸೊ ಗೈಸ್, ನಾನು ಲಂಚ್ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ನಲ್ವ. ಆಮೇಲೆ ನನ್ನ ಫೇಸ್ ನೋಡಿ ಹೆಂಗಿದೆ. ನಾನು 10 o'clock ರೆಡಿಯಾಗಿ ನಾನು ಹೊರಗಡೆ ಹೋಗಿದ್ದೆ. ಹೊರಗಡೆ ಹೋಗಿ ಬಂದು ಈಗ 4 o'clock ನಾನು ಬಂದು ಜಸ್ಟ್ ಒಂದು ಸ್ವಲ್ಪ ಫ್ರೆಶ್ನಪ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕಿಂತ ಮೊದಲು ಜಸ್ಟ್ ನಾನು ಒಂದು ವಿಡಿಯೋ ಮಾಡ್ಕೊಳ್ಳೋಣ, ನಿಮಗೂ ಒಂದು ಕ್ಲಾರಿಟಿ ಇರುತ್ತೆ ಅಂತ ನಾನು ಹೊರಗಡೆ ಹೋಗಿ ಬಂದು ಅಷ್ಟು ಬಿಸಿಲಿದೆ, ಮಳೆ ಬಂತು ಆ್ಯಂಡ್ ನಾನು ಅಷ್ಟು ಓಡಾಡಿದ್ದೀನಿ. ನೋಡಿ ನನ್ನ ಸ್ಕಿನ್ ಅಂದರೂ ಹೆಂಗಿದೆ ಅಂತ. ಎಲ್ಲರೂ ಅಂತಾರೆ ನೀವು ಹೇಳೋದೆಲ್ಲ ಫೇಕು ಅದು ಇದು ಅಂತಾರೆ. ಫೇಕ್ ಆಗಿದ್ದರೆ ನನ್ನ ಸ್ಕಿನ್ ಯಾಕೆ ಹಿಂಗಿರ್ತಿತ್ತು ಅದನ್ನು ಆಲೋಚನೆ ಮಾಡಬೇಕಲ್ಲ. ಸುಮ್ಮನೆ ಮಾತಾಡಿದ್ರೆ ಇಟ್ಸ್ ವೇಸ್ಟ್ ಆಫ್ ಟೈಮ್. ನನಗೂ ವೇಸ್ಟ್ ಆಫ್ ಟೈಮ್, ಬಿಕಾಸ್ ಈ ಕಮೆಂಟ್ಸ್ನೆಲ್ಲ ನೋಡೋಕ್ಕೆ ಐ ಡೋಂಟ್ ಹ್ಯಾವ್ ಎನಿ ಟೈಮ್ ಟು ಲಿಸನ್ ಯುವರ್ ಕಮೆಂಟ್ಸ್ ಆ್ಯಂಡ್ ಫೇಕ್ ಕಮೆಂಟ್ಸ್ಗಳನ್ನ. ಬಿಕಾಸ್ ಈ ರಿಸಲ್ಟ್ ಕಣ್ಮುಂದೆ ಇದ್ದಾಗ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಇಸ್ ಇಟ್ ರೈಟ್ ಗೈಸ್? ನೋಡಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಿದೆ. ಆ್ಯಂಡ್ ನನ್ನ ಫ್ಯಾಮಿಲಿಯಲ್ಲಿ ತುಂಬ ಒಳ್ಳೆಯವರು ಇದ್ದಾರೆ, ಯಾರೋ ಒಬ್ಬರು ಇಬ್ಬರು ಆ ಥರ ಇದ್ದಾರೆ. ಅದಕ್ಕೋಸ್ಕರ ನಾನು ನನ್ನ ಮೂಡನ್ನು ಯಾಕೆ ಆಫ್ ಮಾಡ್ಕೊಳ್ಳಿ, ನನ್ನ ಒಳ್ಳೆ ಫ್ಯಾಮಿಲಿನ ನಾನು ಯಾಕೆ ಬಿಡಲಿ. ಸೊ ಗೈಸ್, ದಟ್ ಈಸ್ ಫಾರ್ಗೆಟ್ ಅಬೌಟ್ ದನ್ ಸ್ಟುಪಿಡ್ಸ್ ಎಲ್ಲ. ಸೊ ನೋಡಿ ನನ್ನ ಸ್ಕಿನ್ ಹೆಂಗೆ ಗ್ಲೋ ಆಗಿದೆ ಆ್ಯಂಡ್ ಹೆಂಗೆ ಪಿಂಕಿಶ್ ಆ್ಯಂಡ್ ನೋಡಿ ಈ ಗ್ಲೋ ನೋಡಿ. ಆ್ಯಂಡ್ ನೋ ಫಿಲ್ಟರ್ ಅಟ್ ಆಲ್. ಫಿಲ್ಟ್ರ್ ಇದ್ದರೆ ನಾನು ಫಿಲ್ಟ್ರ್ ಯೂಸ್ ಮಾಡಿದ್ರೆ ನನ್ನ ಫೇಸ್ ಹೆಂಗಿರುತ್ತೆ ಅಂತ ನಾನು ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಬರ್ತಾ ಇಲ್ಲ, ಫಿಲ್ಟರ್ ಹಾಕೋಕ್ಕೆ ಬರ್ತಾ ಇಲ್ಲ ನನ್ನ ಮೊಬೈಲಲ್ಲಿ. ಸೊ ನೋಡಿ, ಫಿಲ್ಟರ್ ಹಾಕಿಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಈಗಲೇ ನಾನು ನೆಕ್ಸ್ಟ್ ವೀಡಿಯೋನ ಬಿಡ್ತೀನಿ ಬೇಕಿದ್ರೆ ನೋಡಿ. ಅದಕ್ಕೂ ಆ್ಯಂಡ್ ಈ ಅಪ್ಡೇಟ್ ಮಾಡಿರೋ ಈ ವಿಡಿಯೋಕ್ಕೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಿಮಗೆ ತಿಳ್ಸೋಕ್ಕೆ ಬಂದೆ. ನಾನು ಒಂದು 7 hours ಆಯಿತು ನಾನು ಹೊರಗಡೆ ಇದ್ದು. 7 hours ಇದ್ರಿಗೂ ನನ್ನ ಸ್ಕಿನ್ನಿಗೆ ನಾನು ಮೇಕಪ್ ಹಾಕಿಲ್ಲ. ಜಸ್ಟ್ ಡೇ ಕ್ರೀಮ್, ನೈಟ್ ಕ್ರೀಮ್ ಆ್ಯಂಡ್ ರೋಸ್ ವಾಟರ್, ಆ ಸಿಂಪಲ್ ಸ್ಟೆಪ್ಸ್ಲಿಂದನೇ ನಾನು ಇಷ್ಟೊಂದು ರಿಕವರ್ ಆಗಿರೋದು ನನ್ನ ಸ್ಕಿನ್ನು. ಈ ಪಿಂಪಲ್ ಏನಕ್ಕೆ ಬಂದಿದೆ ಅಂದರೆ ಅದು ಹೋದ ತಿಂಗಳು ನನಗೆ ಕಾಮನ್ ಮಂತ್ಲಿ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದು ಹಾಗೆ ಉಳ್ಕೊಂಡಿದೆ. ಬಟ್ ಅದು ಮೊದಲು ಭಾಳ ಇತ್ತು, ಈಗ ರೆಡ್ಯೂಸ್ ಆಗ್ತಾ ಬರ್ತಾಯಿದೆ. ನನಗೆ ಅಂಥವೆಲ್ಲ ಟೆನ್ಷನ್ ಇಲ್ಲ ಕಣ್ರಿ. ಪಿಂಪಲ್ಸ್ ಆದರೂ ಹೋದರೂ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಸ್ಕಿನ್ನು ಕ್ಲಾರಿಟಿ ಆಗಿರಬೇಕು ಆ್ಯಂಡ್ ನೋಡೋಕ್ಕೆ ಚೆನ್ನಾಗಿರಬೇಕು ಆ್ಯಂಡ್ ಗ್ಲೋಯಿಶ್ ಆಗಿದ್ದರೆ ಎಲ್ಲವನ್ನೂ ಪರ್ಫೆಕ್ಟಾಗಿರುತ್ತೆ. ಆ್ಯಂಡ್ ನಾನು ಮೇಕಪ್ನೇ ಯೂಸ್ ಮಾಡ್ತಿಲ್ಲ ಈಗ ರೀಸೆಂಟ್ ಆಫ್ ಟೈಮ್ನಲ್ಲೇ ನಾನು ಮೇಕಪ್ ಯೂಸ್ ಮಾಡ್ತಿಲ್ಲ. ಬಿಕಾಸ್ ನನ್ನ ಸ್ಕಿನ್ನೇ ಚೆನ್ನಾಗಿದೆ, ಮತ್ತು ಯಾಕೆ ಮೇಕಪ್ ಅಲ್ವಾ? ಇದನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಆ ವಿಡಿಯೋನೂ ನಾನು ಈಗ ಫಿಲ್ಟರ್ ಹಾಕಿಬಿಟ್ಟು ಅದನ್ನು ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನಗೆ ಸ್ವಲ್ಪ ಟೈಮ್ ಕಡಿಮೆ ಇರೋಕ್ಕೋಸ್ಕರ ನಾನು ಸ್ವಲ್ಪ ಸ್ಪೀಡಾಗೆ ಮಾತಾಡ್ತೀನಿ, ಏನು ಅಂದ್ಕೋಬೇಡಿ. ಆ್ಯಂಡ್ ಬಾಯ್ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.